ಸ್ವಾಮೀಜಿಯವರ ಕೈಯಲ್ಲಿ ಇದರಲ್ಲೊಂದು ಸಂಶೋಧನಾ ಪುಸ್ತಕ ಕೊಡ್ತೀನಿ. ಸ್ವಾಮೀಜಿಯವರು ದಯವಿಟ್ಟು ನಾಗಮೋಹನ್ ದಾಸ್ ಅವರಿಗೆ ತಾವು ಕೊಡಬೇಕು. ಕಾರಣ ಏನಂದ್ರೆ ಇದರಲ್ಲಿ ಎಡ್ಗರ್ ಥರ್ಸ್ಟನ್, ಕ್ರಿಸ್ಟೋಫರ್ ಜೆಫ್ರಿ, ಎಲಿನೋರ್ ಚೆಲಿಯಟ್, ಅಲೆಕ್ಸಾಂಡರ್ ರಾಬರ್ಟ್ಸನ್, ಗುಸ್ತಾವ್ ಸಾಲಮನ್ ಒಬ್ಬಟ್, ಮೈಸೂರು ಗೆಜೆಟ್ ವ್ಯಾಲ್ಯೂಮ್ ನಂಬರ್ 3 ಈ ರೀತಿ 7-8 ಎವಿಡೆನ್ಸ್ಗಳು ಕೊಟ್ಟಿದ್ದೇವೆ. ಮಹಾ, ವಲಯ, ಪರಯ್ಯ, ಪುಲಿಯ, ಛಲವಾದಿ ಇವೆಲ್ಲವೂ ಕೂಡ ಸಮಾನಾರ್ಥಕ ಪದ ಹೊಂದಿರತಕ್ಕಂಥ ಒಂದೇ ಕುಲ ಅಂತಕ್ಕಂಥದ್ದು. ಇಂಥ ಕುಲದಲ್ಲಿ ಹುಟ್ಟಿರ್ತಕ್ಕಂಥ, ಇಂಥ ಬ್ರ್ಯಾಂಡೆಡ್ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಈ ಸಮುದಾಯವನ್ನು ಬೇಕು ಅಂತಲೇ ನಾಗಮೋಹನ್ ದಾಸ್ ಅವರು ಬೇಕು ಅಂತಲೇ ನಮ್ಮನ್ನು ಶೋಷಣೆಗೊಳಪಡಿಸುವ ಸಲುವಾಗಿ ಸಿದ್ಧಪಡಿಸಿರ್ತಕ್ಕಂಥ ವರದಿನೇ ನಾಗಮೋಹನ್ ದಾಸ್ ಅವರ ವರದಿ. ಈ ವೇದಿಕೆ ಮೂಲಕ ನನ್ನ ಸಮಾಜದ ಗಣ್ಯರಿಗೆ ಚಪ್ಪಲಿಂದ, ಕೋರ್ಟ್ಗಳಿಗೆ ಚಪ್ಪಲಿಂದ ಹೊಡೆದಿರ್ತಕ್ಕಂಥವ್ರಿಗೆ, ನನ್ನ ಸಮಾಜದ ಬಗ್ಗೆ ತುಚ್ಛವಾಗಿ ಮಾತಾಡಿರ್ತಕ್ಕಂಥವ್ರಿಗೆ ಉತ್ತರ ಕೊಡಬೇಕಾಗಿತ್ತು. ಆದರೆ ಸಮಯದ ಅಭಾವವಿದ್ದ ಪ್ರಯುಕ್ತ ನನ್ನ ಸಮಾಜದ ಗಣ್ಯಮಾನ್ಯರ ಸಮ್ಮುಖದಲ್ಲಿ ನನ್ನ ಸಮಾಜದ ಪರವಾಗಿ ಚಾಲೆಂಜ್ ಮಾಡಿ ಹೇಳ್ತೀನಿ. ಇವೆಲ್ಲ ಅಣ್ಣಂದಿರ್ಕೊಳ್ಳಿ, ಅವರಿಗೆ ಆಧಾರ ಸಹಿತವಾಗಿ ನಾನು ಉತ್ತರ ಕೊಡ್ತೀನಿ, ಚಾಲೆಂಜ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಲಾಜಿಗಾಗಿ ಅಡಿಲಾರದೆ ಸಾಕ್ತಿರೋದು. ಯಾವುದೂ ಮುಲಾಜ್ ಕಾಯ್ದ ಅವಶ್ಯಕತೆ ಇಲ್ಲ ನಮಗೆ. ಯಾವಾಗ ನಮ್ಮ ತಲೆ ಮೇಲೆ ಅವ್ರ ಕಾಲಿನ ಅಂತಂದ್ರೆ ನಾವ್ಯಾಕೆ ಮುಲಾಜ್ ಕಾಯ್ಬೇಕು? ಈಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ 5 ಅಂಶಗಳು ಗಣ್ಯಮಾನ್ಯರ ಗಮನಕ್ಕೆ ತರ್ತಾ ಇದೆ. ನಂಬರ್ 1, ನಾಗಮೋಹನ್ ದಾಸ್ ಅವರ ವರದಿ ಕಾನೂನು ಬಾಹಿರವಾಗಿರ್ತಕ್ಕಂಥ ವರದಿ. ಅದಕ್ಕೆ ದಾಖಲೆ ನಂಬರ್ 1, 1950ರ ಮೀಸಲಾತಿ ಕಾಯ್ದೆ, 1956ರ ಮೀಸಲಾತಿ ಕಾಯ್ದೆ, 1976ರ ಶೆಡ್ಯೂಲ್ ಕಾಸ್ಟ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಕ್ಟ್ ಮತ್ತು 1990ರ ಕಾಯ್ದೆಯಲ್ಲಿ ನಮಗೆ ಮೀಸಲಾತಿ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಸಾಮಾಜಿಕ ತಾರತಮ್ಯದಿಂದ, ಸಾಮಾಜಿಕ ಶೋಷಣೆಯಿಂದ. ಅಂದರೆ ಹಿಂದೂ ಧರ್ಮದಲ್ಲಿದ್ದು ಸಾಮಾಜಿಕ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯದ ಪ್ರಯುಕ್ತ ಇವರಿಗೆ ಮೀಸಲಾತಿ ಕೊಟ್ಟಿದೆ ಅಂತ ಮೀಸಲಾತಿ ಕಾಯ್ದೆ. ಹಾಗೆಯೇ ಯಾವುದೇ ಜನಗಳಿಗೆ 1911ರಿಂದ 2011ರವರೆಗೆ ನಡೆದಿರತಕ್ಕಂಥ ಗಣತಿಗಳಲ್ಲಿ ಕಾಲಂ ನಂಬರ್ 7ರಲ್ಲಿ ಧರ್ಮದ ಕಾಲಂ ಇರುತ್ತೆ. ಆದರೆ ನಾಗಮೋಹನ್ ದಾಸ್ ಅವರು ಉದ್ದೇಶಪೂರ್ವಕವಾಗಿ ಜನಗಣತಿ ನಿಯಮದ ವಿರುದ್ಧ ಮತ್ತು ಮೀಸಲಾತಿ ಕಾಯ್ದೆಗಳ ವಿರುದ್ಧವಾಗಿ ಆ ಗಣತಿ ಫಾರಂದಲ್ಲಿರ್ತಕ್ಕಂಥ ಜಾತಿ ಧರ್ಮದ ಕಾಲವನ್ನು ತೆಗೆದುಹಾಕಿಬಿಟ್ಟು ಗಣತಿ ಮಾಡಿರ್ತಕ್ಕಂಥ ಕಾರಣ ಇಷ್ಟೇ. ತುಂಬಾ ಲಾಜಿಕ್ ಆಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾಕೆಂದ್ರೆ 1990ರಲ್ಲಿ ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಹಿಂದೂ ಧರ್ಮ ಅಂದರೆ ಸಿಖ್ ಮತ್ತು ಬೌದ್ಧ ಧರ್ಮವು ಕೂಡ ಹಿಂದೂ ಧರ್ಮದ ಭಾಗ ಅಂತಕ್ಕಂಥದ್ದು ಕೂಡ ಕಾಯ್ದೆ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಬಲಗೈ ಸಮುದಾಯದ ಜನಾಂಗ ಭಾಗಶಃ ಬೌದ್ಧ ಧರ್ಮಕ್ಕೆ ಹೋಗಿದ್ದಾರೆ, ಅವರು ಬೌದ್ಧ ಧರ್ಮ ಅಂತ ಬರ್ತಾರೆ, ಹಿಂದೂ ಧರ್ಮ ಅಂತ ಬರ್ಸೋರು ಕೂಡ ಅವರು ಬಲಗೈ ಸಮುದಾಯದಲ್ಲಿ ಬರ್ತಾರೆ. ಆದರೆ ಭಾಗಶಃ ಲಾಜಿಕ್ ಆಗಿ ಎಡಗೈ ಸಮುದಾಯದವರು ಕ್ರೈಸ್ತ ಧರ್ಮಕ್ಕೆ ಹೋದ ಪ್ರಯುಕ್ತ ಅವರು ಒಂದು ವೇಳೆ ಕ್ರೈಸ್ತ ಧರ್ಮ ಅಂತ ಬರ್ಸಿದ್ರೆ ಅವರ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಕೋನದಿಂದ ಆ ಧರ್ಮದ ಕಾಲವನ್ನು ರದ್ದುಪಡಿಸಿರ್ತಕ್ಕಂಥದ್ದು. ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಕೃತ್ಯ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಿಸ್ತಾ ಇದೆ. ಇನ್ನು ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಬಹುಶಃ ಇರ್ತಕ್ಕಂಥ ಅಣ್ಣಂದಿರಿಗೆಲ್ಲರೂ ಗೊತ್ತಿರ್ತದೆ. ಏನು ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ 2000 ಇಸ್ವಿಯಲ್ಲಿ ಸಂವಿಧಾನಕ್ಕೆ 81ನೇ ತಿದ್ದುಪಡಿ ತರುವುದರ ಮೂಲಕ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 16(4)B ಅನ್ನು ರೂಪಿಸಿತು ಪಾರ್ಲಿಮೆಂಟ್ನಲ್ಲಿ. ಆ 16(4)B ನಲ್ಲಿ ಎಲ್ಲೂ ಕೂಡ ದಾಖಲಾ ಹುದ್ದೆಗಳನ್ನು ಕೇವಲ 2 ವರ್ಷಗಳಿಗೆ ಮಾತ್ರ ಸೀಮಿತ ಇಡಬೇಕು ಅಂತಕ್ಕಂಥದ್ದು ಅದರಲ್ಲಿಲ್ಲ. ಎರಡನೇದಾಗಿ ದಾಖಲಾ ಹುದ್ದೆಗಳು 2 ವರ್ಷದ ನಂತರ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತಂದ್ರೂ ಕೂಡ ಆ ಪಾರ್ಲಿಮೆಂಟ್ ಸಂವಿಧಾನದ ಆರ್ಟಿಕಲ್ 16(4)B ದಲ್ಲಿ ಇಲ್ಲ. ಆದರೆ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರು ಅವರ ವರದಿಯ ಪುಟ ಸಂಖ್ಯೆ 138 ಸ್ಪಷ್ಟವಾಗಿ ಹೇಳ್ತಾರೆ, ಕಾನೂನಿನಲ್ಲಿ ಅಂದ್ರೆ ಆರ್ಟಿಕಲ್ 16(4)B ದಲ್ಲಿ ಈ ದಾಖಲಾ ಹುದ್ದೆಗಳು ಕೇವಲ 2 ವರ್ಷಗಳವರೆಗೆ ಇಡತಕ್ಕಂಥದ್ದು ಎಂದು ನಿಯಮ ಇದೆ ಅಂದ್ರೆ ಅವರು ಶಿಫಾರಸು ಮಾಡಿದ್ದಾರೆ. ಎರಡನೇದಾಗಿ ಪುಟ ಸಂಖ್ಯೆ 330ರಲ್ಲಿ ಮತ್ತೊಂದು ಸಂವಿಧಾನ ವಿರುದ್ಧ ಕೆಲಸ ಮಾಡಿದ್ದಾರೆ. ಅಂದ್ರೆ ದಾಖಲಾ ಹುದ್ದೆಗಳು ಪ್ರವರ್ಗ 1 ಮತ್ತು 2ರಲ್ಲಿ ಸೂಟೇಬಲ್ ಕ್ಯಾಂಡಿಡೇಟ್ ಸಿಗಲಿಲ್ಲ ಅಂದ್ರೆ NFSC ಲಾಗು ಮಾಡಬೇಕು. ವೈವಾ ಇದ್ದಾಗ ಈ ವಲಯವನ್ನು ಫೇಲ್ ಮಾಡಿಬಿಟ್ಟು NFSC ಅಂದ್ರೆ ನಾಟ್ ಫಿಟ್ ಸೂಟೇಬಲ್ ಕ್ಯಾಂಡಿಡೇಟ್ ಅಂತಕ್ಕಂಥ ಜಾರಿಗೆ ತರಬೇಕು. ಇವರು ವೈವಾದಲ್ಲಿ ಸೋತರು ಫೇಲ್ ಆದ್ರೆ ಅವರ ಹುದ್ದೆಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕಂತ ಕೇಂದ್ರ 330ರಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು. ಈ 2 ಶಿಫಾರಸುಗಳು
ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗಿವೆ. ಇದನ್ನು ಪೂಜಾ ಗುರುಗಳ ಗಮನಕ್ಕೆ ತರ್ತಾ ಇದ್ದು ಪ್ರತಿಯೊಂದು ಅವ್ರಿಗೆ ಕುಳಿತಿರ್ತಕ್ಕಂಥ ಮಾತನ್ನು ನೀವು ಗಮನಕ್ಕೆ ತರ್ತಾ ಇದ್ದೀವಿ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ, ಏನು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಆಗಿದೆ, ಬಹಳ ಖುಷಿ ಪಟ್ಟು ಮೆಸೇಜ್ ಹಾಕ್ತಾರೆ ನಮ್ಮ ಸ್ನೇಹಿತರೆ. 1985ರಲ್ಲಿ ಸಿವಿಲ್ ಸೂಟ್ ನಂಬರ್ 733 ಸೊಸೈ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಜಡ್ಜ್ಮೆಂಟ್ ಆಗಿದೆ. ಏನಂತ, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಜನಾಂಗದವರು ಮೀಸಲಾತಿಯ ಅಡಿಯಲ್ಲಿ ಮೀಸಲಾತಿಗೆ ಬರೋದಿಲ್ಲ, ಇವರು ಅಸ್ಪೃಶ್ಯರಲ್ಲ, ಶೆಡ್ಯೂಲ್ ಕಾಸ್ಟ್ ಅಲ್ಲ ಅಂತಕ್ಕಂಥದ್ದು 86ನೇ ಜಡ್ಜ್ಮೆಂಟ್ ಆಗಿರ್ತಕ್ಕಂಥದ್ದು. ಬಹುಶಃ ನಾಗಮೋಹನ್ ಅವರು ಖಾರವಾಗಿ ಮಾತಾಡಬೇಕಾಗಿದೆ. ಅವರೇ ಹೇಳಿದ ಹಾಗೆ ಆಶ್ರಮದಲ್ಲಿ ಕೇಳಿದ್ರೆ ನಾನು SSLC ಥರ್ಡ್ ಕ್ಲಾಸ್ ಪಾಸ್ ಆಗಿದೆ, PUC ಥರ್ಡ್ ಕ್ಲಾಸ್ ಪಾಸ್ ಆಗಿದೆ, ಡಿಗ್ರಿ ಥರ್ಡ್ ಕ್ಲಾಸ್ ಪಾಸ್ ಆಗಿದೆ ಅಂತ. ಬಹುಶಃ ಥರ್ಡ್ ಕ್ಲಾಸ್ ಪಾಸ್ ಆದ ಸಲುವಾಗಿ ಏನೋ ಗೊತ್ತಿಲ್ಲ, ನಾಗಮೋಹನ್ ಅವರು ತಮ್ಮ ವರದಿ ಕೊಡುವ ಪೂರ್ವದಲ್ಲಿ ಅಂದರೆ 2025 ಏಪ್ರಿಲ್ 36 ದಿವಸ ಅಖಿಲ ರಾಮರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಜಡ್ಜ್ಮೆಂಟ್ ಆಗಿದೆ. ಈ ಜಡ್ಜ್ಮೆಂಟ್ ಹೇಳುತ್ತೆ, ಸೊಸೈ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಜಡ್ಜ್ಮೆಂಟ್ ಅನ್ನು ಕೋಟ್ ಮಾಡಿ ಶೆಡ್ಯೂಲ್ ಕಾಸ್ಟ್ ಜನಾಂಗದವರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡರೆ ಅವರು ಮೀಸಲಾತಿ ಅಡಿಯಲ್ಲಿ ಬರೋದಿಲ್ಲ. ಈ ಜಡ್ಜ್ಮೆಂಟ್ ಕೂಡ ಹೇಳುತ್ತೆ. ಈ ಜಡ್ಜ್ಮೆಂಟ್ ಬಂದು 4 ತಿಂಗಳ ನಂತರ ನಾಗಮೋಹನ್ ಅವರು ಆ ವರದಿಯಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು ಕ್ರೈಸ್ತ ಧರ್ಮೀಯರನ್ನು ಮಾದಿಗರನ್ನು ವಿಶೇಷಿಸಿ. ತದನಂತರ 21/11/2025ರಲ್ಲಿ ಜಿತೇಂದ್ರ ವರ್ಸಸ್ ಉತ್ತರ ಪ್ರದೇಶ ಗೌರ್ಮೆಂಟ್ ಜಡ್ಜ್ಮೆಂಟ್ ಆಯಿತು. ಅದು ಸೇಮ್ ಜಡ್ಜ್ಮೆಂಟ್, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರು ಮೀಸಲಾತಿ ಸೌಲಭ್ಯ ಪಡೆಯಲು ಅನರ್ಹರಿರುವಂತಕ್ಕಂಥ ಮಾತು. ಗೌರವಾನ್ವಿತ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡಿದ್ರು, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥವ್ರಂತ. ಸ್ನೇಹಿತರೆ, ದಲಿತ್ ಕ್ರಿಶ್ಚಿಯನ್ಸ್ ಇನ್ ಸರ್ಚ್ ಆಫ್ ಜಸ್ಟಿಸ್ ಅಂತಕ್ಕಂಥ ಒಂದು ರಿಪೋರ್ಟ್ ಇದೆ. ಕರ್ನಾಟಕ ಕ್ರೈಸ್ತ ಮಿಷನರಿಗಳು ಸರ್ವೆ ಮಾಡಿ 2021ರಿಂದ 23ರವರೆಗೆ ಇಡೀ ಕರ್ನಾಟಕದ ಚರ್ಚ್ಗಳನ್ನು ಸರ್ವೆ ಮಾಡಿ ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಏನಂತ, ನಮ್ಮ ಸಂಖ್ಯೆ ಇಷ್ಟಿದೆ, ನಮಗೆ ಆರ್ಥಿಕ ಸೌಲಭ್ಯ ಮತ್ತು ಶೈಕ್ಷಣಿಕ ಸೌಲಭ್ಯ ಕೊಟ್ಟಿದ್ದು ಸರ್ಕಾರಕ್ಕೆ ಕ್ರೈಸ್ತ ಮಿಷನರಿಗಳು ಕೊಟ್ಟಿರ್ತಕ್ಕಂಥ ರಿಪೋರ್ಟ್. ಈ ರಿಪೋರ್ಟ್ನಲ್ಲಿ ಏನಂತಂದ್ರೆ 2021ರ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಒಟ್ಟು ಕ್ರಿಶ್ಚಿಯನ್ರು 11,79,441 ಜನ ಇದ್ರು. ಯಾವಾಗ ಈ ಕ್ರೈಸ್ತ ಮಿಷನರಿ 2021ರಿಂದ 23ರವರೆಗೆ ಇಡೀ ಕರ್ನಾಟಕದ ಚರ್ಚ್ಗಳನ್ನು ಸರ್ವೆ ಮಾಡ್ತೋ ಯಾಕಂದ್ರೆ 11,79,441 ಎಕ್ಸ್ಟ್ರಾ ಕ್ರೈಸ್ತರಾದರು. ಅಂದರೆ ಈ ಟೋಟಲಿ ಈಗಿರ್ತಕ್ಕಂಥ ನಾಗಮೋಹನ್ ಅವರ ವರದಿಯಲ್ಲಿ ಇರ್ತಕ್ಕಂಥ ಮಾದಿಗ ಸಮುದಾಯದ 36,69,246ರಲ್ಲಿ ನಾವು ಈ ಕ್ರೈಸ್ತ ಮಿಷನರಿಗಳು ಕೊಟ್ಟಿರ್ತಕ್ಕಂಥ ರಿಪೋರ್ಟಿನ ಆಧಾರದ ಮೇಲೆ ಅವರನ್ನಂದ್ರೆ ಕ್ರೈಸ್ತರಾಗಿರ್ತಕ್ಕಂಥವರಿಗೆ ಹೊರಗೆ ಹಾಕಿದ್ರಂದ್ರೆ ಕೇವಲ 8,74,387 ಜನ ಮಾತ್ರ ಮಾಡಿಕೊಂಡಿದ್ದಾರೆ. ಇದು ಆಪ್ತಿನಿಂದ ನಿಮಗೆ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಗೌರವಿತ ನಾಗಮೋಹನ್ ಅವರಿಗೆ ದಯವಿಟ್ಟು ನೀವೊಬ್ಬರು ನ್ಯಾಯಾಧೀಶರಾಗಿ ನ್ಯಾಯಾಲಯದ ನ್ಯಾಯಾಲಯದ ಆದೇಶಗಳನ್ನು ಪಾಲನೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮದು. ಅದಷ್ಟೇ ಅಲ್ಲ, ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗಿಂತಲೂ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ಗಿಂತಲೂ ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಅಮೆಂಡ್ ಮೂಲಭೂತ ಹಕ್ಕಿಗೆ ಧಕ್ಕೆ ತರ್ತಕ್ಕಂಥ ಶಿಫಾರಸು ನಾಗಮೋಹನ್ ಅವರು ಮಾಡಿದ್ದಾರೆ. ಅಂದ್ರೆ ಇವರಿಗೆ ಹೊಲೆಯರ ಮೇಲೆ ಎಷ್ಟು ಸಿಟ್ಟಿದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅಂದ್ರೆ 30 ಜೂನ್ 2025 ನಾಗಮೋಹನ್ ಅವರ ವರದಿ ಪೂರ್ವದಲ್ಲಿ 30 ಜೂನ್ 2025 ರವೀಂದ್ರ ಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಹೈಕೋರ್ಟ್ ಆಫ್ ದಿ ಗುಲ್ಬರ್ಗ ಜಡ್ಜ್ಮೆಂಟ್ ಆಗಿದೆ. ಏನಂತ, ವೀರಶೈವ ಲಿಂಗಾಯತರು ಬೇಡ ಜಂಗಮರಲ್ಲ. ಆದರೆ ನಾಗಮೋಹನ್ ಸಾಹೇಬರು ಏನ್ ಮಾಡಿದ್ದಾರೆ ಅಂದ್ರೆ ಬೇಡ ಜಂಗಮರು 2025ರಲ್ಲಿ 3,22,049 ಜನರನ್ನು ಬೇಡ ಜಂಗಮ ಅಂತ ಡಿಕ್ಲೇರ್ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ದಯವಿಟ್ಟು ಅವರಿಗೆ ಈ ಕೋರ್ಟ್ನ ಆದೇಶಗಳನ್ನು ಓದಬೇಕಂತೇಳಿ ನಾಗಮೋಹನ್ ಅವರ ಹತ್ರ ಕೇಳಿಕೊಂಡು ಕೊನೆಯದಾಗಿ ಒಂದು ಸ್ಟ್ಯಾಟಿಸ್ಟಿಕ್ ಹೇಳ್ತೀನಿ ಸ್ನೇಹಿತರೆ, ಲಾಜಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ತೆಗೆದು ಹಾಕ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ನಮ್ಮ ಹೋರಾಟಗಾರರಿಗೆ ಮತ್ತು ನಿಮ್ಮ ಚಳವಳಿಗಾರರಿಗೆ ಬಿಟ್ಟಿರ್ತಕ್ಕಂಥದ್ದು.
ಯಾಕಂದ್ರೆ ಕೋರ್ಟಿನ ಆದೇಶಗಳನ್ನು ಪಾಲನೆ ಮಾಡಲೇಬೇಕು, ಸರ್ಕಾರ ಇರಲಿ ಅಥವಾ ಒಂದು ಆಯೋಗ ಇರಲಿ. ಇದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥ ವಿಷಯ ನಾಗಮೋಹನ್ ದಾಸ್ ಅವರು ನಮಗೆ ಮಾಡಿರ್ತಕ್ಕಂಥ ವಂಚನೆಯನ್ನು ಅವರ ವರದಿ ಪುಟಗಳಲ್ಲಿ ನಾವು ಎದ್ದು ಆದರೆ ವರದಿ ಪುಟಗಳಲ್ಲಿ ಕಾಣಬಹುದು. ಕಾರಣ ಏನಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ಬಲಗೈ ಸಂಬಂಧಿತ ಜಾತಿಗಳಾಗಿರ್ತಕ್ಕಂಥ ಚಾಂಡಾಲ, ಮೊಗೇರ, ಪರಯ್ಯ ವೈದು ಎಡಗೈ ಸಮುದಾಯದಲ್ಲಿ ಸೇರಿಸಿದ್ದಾರೆ. ಇವರ ಸಂಖ್ಯೆ 2,48,351. ಆ 36 ಲಕ್ಷದಲ್ಲಿ 2,48,350 ಅಂತಂದ್ರೆ ಕೇವಲ 34,20,895 ಉಳಿತಾರೆ. ಇನ್ನು ಉಳಿದಿರ್ತಕ್ಕಂಥ ಪ್ರವರ್ಗ ಅಥವಾ ಗುಂಪು ಎದಲ್ಲಿ ಸೇರಿಸಿರ್ತಕ್ಕಂಥವ್ರು 1,01,580. ಒಟ್ಟಾರೆ ಟೋಟಲ್ ಎಷ್ಟಾಗ್ತಂದ್ರೆ ನಮ್ಮ ಜೊತೆ 3,49,931 ಹೊಲೆಯನ್ನು ಒಯ್ದು ಮಾದಿಗರಲ್ಲಿ ಮತ್ತು ಹೊಲೆಯನ್ನು ಒಯ್ದು ಎ ಪ್ರವರ್ಗದಲ್ಲಿ ಸೇರಿಸಿರ್ತಕ್ಕಂಥದ್ದು ಕಾಣ್ತೀವಿ. ಈಗ ನಮ್ಮ ಸಂಖ್ಯೆಯನ್ನು ಗಮನಕ್ಕೆ ತೆಗೆದುಕೊಂಡಾಗ 34,20,895 ಮಾದಿಗರ ಸಂಖ್ಯೆ ಉಳಿತೆ. ನಮ್ಮದು 33,52,564 ಉಳಿತೆ. ಅವರಿಗೆ ನಮಗೆ ವ್ಯತ್ಯಾಸ, ಅದು ಅಕಾರ್ಡಿಂಗ್ ಟು ನಾಗಮೋಹನ್ ದಾಸರ ವರದಿಯ ಪ್ರಕಾರ ಕೇವಲ 62,331 ಮಾತ್ರ ವ್ಯತ್ಯಾಸ ಇರುತ್ತೆ. ಹೀಗಿದ್ದಾಗ್ಯೂ ಸಂಖ್ಯೆಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ. ಆಮೇಲೆ ಈಗ ತಾನೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ಇದು ರಿಸರ್ವ್ ಒಳ ಮೀಸಲಾತಿ ಕಂಪಲ್ಸರಿ ಅಲ್ಲ, ಕ್ಯಾನ್ ಬಿ ಮಾಡಬಹುದು, ಮಸ್ಟ್ ಬಿ ಅಲ್ಲ, ಕ್ಯಾನ್ ಬಿ ಮಾಡಬಹುದು. ಅಂದ್ರೆ ಎರಡು ದುಷ್ಟ ಆತ್ಮಗಳು, ಒಂದು ಆಯೋಗ ಇನ್ನೊಂದು ಪ್ರೇತಾತ್ಮ, ಎರಡೂ ಸೇರಿ ಬಲಗೈ ಸಮುದಾಯವನ್ನು ತುಳಿಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇದು ಜಾರಿಗೆ ತರಲೇಬೇಕು ಅಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇನ್ನು ಕೊನೆಯದಾಗ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ನಮ್ಮ ಮೈಸೂರು ಹುಡುಗರನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ತುಚ್ಛವಾಗಿ ಮಾತಾಡ್ತಕ್ಕಂಥ ನೋಡ್ತೀವಿ. ಏನಂತ, ಒಲೆಯರು ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾದಿಗರಿಗಿಂತ ಹೆಚ್ಚಾದಾರಪ್ಪ, ನೀವೇನ್ ಮಾಡ್ತಾ ಇದ್ದಾರೆ? ಒಂದ್ ನಿಮಿಷ ಆಯ್ತು, ಒಂದ್ ನಿಮಿಷ ಬಿಡ್ತೀನಿ. 5 ನಿಮಿಷ ಬಿಡ್ಬೇಕು, 5 ನಿಮಿಷ ಸ್ನೇಹಿತರೆ, ನಾಗಮೋಹನ್ ದಾಸರವರ ವರದಿಯ 263ನೇ ಪುಟ ಸಂಖ್ಯೆ. ಇದು ಸಫಾಯಿ ಕರ್ಮಚಾರಿಗಳ ಸ್ಟ್ಯಾಟಿಸ್ಟಿಕ್ ಹೇಳುತ್ತೆ. ಅಂದ್ರೆ ಅನುದಾನವನ್ನು ಅನೇರೆಷ್ಟು ಬಳಕೆ ಮಾಡಿಕೊಂಡಿದ್ದಾರೆ, ಮಾದಿಗರೆಷ್ಟು ಬಳಕೆ ಮಾಡಿಕೊಂಡಿದ್ದಾರೆ, ಈ ಸ್ಟ್ಯಾಟಿಸ್ಟಿಕ್ ಹೇಳುತ್ತೆ. ಇದರಲ್ಲಿ ಮಾದಿಗರು ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಟ್ಟು ಅನುದಾನ 2,228.26 ಲಕ್ಷ ರೂಪಾಯಿಗಳು. ಮನೆಯವರು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕೇವಲ 322.95 ಲಕ್ಷಗಳು. ಈ ಅನುದಾನದ ಹೆಚ್ಚಿನ ಬಳಕೆ ಆಗಿರ್ತಕ್ಕಂಥದ್ದು ಅವ್ರು ಯಾರು ಮಾತಾಡಂಗಿಲ್ಲ. ಅದಷ್ಟೇ ಅಲ್ಲದೆ ಲಾಸ್ಟ್ ಇಯರ್ ನಡೆದಿರ್ತಕ್ಕಂಥ ಸಿಇಟಿಯಲ್ಲಿ ಕೇವಲ ಹೊಲೆಯನ್ನು ಗುರಿಯಾಗಿಟ್ಟುಕೊಂಡು ಮಾತಾಡ್ತಕ್ಕಂಥ ಆ ಜನಾಂಗದ ನಾಯಕರುಗಳಿಗೆ ಹೇಳ್ತೀನಿ, ಆ ಸಿಇಟಿಯಲ್ಲಿ ಇಂಜಿನಿಯರ್, ಮೆಡಿಕಲ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ದಲ್ಲಿ ಸಹೋದರ ಕುಲವಾಗಿರ್ತಕ್ಕಂಥ ಲಂಬಾಣಿ ಜನಾಂಗದವರು ನಮಗಿಂತಲೂ 17% ಹೆಚ್ಚಿದ್ರು ಕೂಡ ಯಾವುದೇ ಸಭೆಯಲ್ಲಿ ಅವರ ಬಗ್ಗೆ ಚಕಾರ ಎತ್ತದಿಲ್ಲ. ಟಾರ್ಗೆಟ್ ಮಾಡ್ತಕ್ಕಂಥದ್ದು ಕೇವಲ 1% ಹೆಚ್ಚಿರ್ತಕ್ಕಂಥ ಅನೇಕ ಸಮುದಾಯದ ಬಗ್ಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಒಂದು ದುಷ್ಟ ಚಟ ಇದೆ, ದುಷ್ಟ ಹವ್ಯಾಸ ಹಾಕಿಕೊಂಡಿದ್ದಾರೆ ಅಂತಕ್ಕಂಥ ಮಾತ್ರ ಹೇಳ್ತೀನಿ. ಇನ್ನು ವಿಶ್ವವಿದ್ಯಾಲಯದಲ್ಲಿ ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೆ ಕೇಳಿಕೊಳ್ಳಿಸಿದ್ರೆ, ವಿಶ್ವವಿದ್ಯಾಲಯದಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ, ವೆಟರ್ನರಿ ಯೂನಿವರ್ಸಿಟಿ, ಒಟ್ಟು 70 ವಿಶ್ವವಿದ್ಯಾಲಯಗಳು ಕರ್ನಾಟಕದಲ್ಲಿ ಕೆಲಸ ಮಾಡ್ತವೆ. ಆದರೆ ಅವರು ಸಿಬ್ಬಂದಿಗಳ ಅಂಕಿ ಸಂಖ್ಯೆ ಪಟ್ಟಿರ್ತಕ್ಕಂಥದ್ದು ಕೇವಲ 27 ವಿಶ್ವವಿದ್ಯಾಲಯದು. ಅವರ ವರದಿಯ ಪ್ರಕಾರವೇ ಕೇವಲ ಅವರಿಗೂ ಭೇದಿಂದ ಹೇಳಿದ್ದಾರೆ, ಕೇವಲ 60% ಮಾಹಿತಿ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿದ್ದೇನೆ ಅಂತಕ್ಕಂಥದ್ದು. ಕೇವಲ ಅಂಕಿ ಸಂಖ್ಯೆಯ ಮೇಲೆ ಪ್ರವರ್ಗ 1 ಅಂತ ಕೊಡಬಾರ್ದಂಥದ್ದು ಸುಪ್ರೀಂ ಕೋರ್ಟ್ 1/8/2024 ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಮತ್ತೆ ಹ್ಯಾಂಗೆ ಕೊಡಬೇಕು? ಈ ನೇಮಕಾತಿಗೊಂಡಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ಮಟ್ಟದಲ್ಲಿ ಆರ್ಥಿಕವಾಗಿ ಸಬಲರಾಗಿದ್ದಾರೋ ಅವರ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಇವರಿಗೆ ಪ್ರವರ್ಗ 1, 2 ಕೊಡಬೇಕಂತ ಹೇಳಿದ್ದಾರೆ ವಿನಃ ಇವರ ಸಂಖ್ಯೆ ವಾಮ ಮಾರ್ಗದಿಂದ ತೆಗೆದುಕೊಂಡಿರ್ತಕ್ಕಂಥ ಅಂಕಿ ಸಂಖ್ಯೆಗಳ ಆಧಾರದಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ 1/8/2024 ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ನಲ್ಲಿ ಇದೆ ಅಂತಕ್ಕಂಥ ನಿಮ್ಮೆಲ್ಲರ ಗಮನ ತರ್ತಾ ಇದ್ದೀನಿ.
ಸ್ವಾಮೀಜಿಗಳಿಗೆ ಮತ್ತು ನಮ್ಮ ಗೌರವಾನ್ವಿತ ಸಿದ್ದೇಶ್ ಸಾಹೇಬ್ ಹೇಳ್ತಾ ಇದ್ದೇನೆ, ನಾಗಮೋಹನ್ ದಾಸ್ ಅವರು ವರದಿ ಸ್ವೀಕಾರ ಮಾಡಿದ್ದಾರೆ, ಪರಿಷ್ಕರಿಸಿರಿ ಅಂತ ನಾವು ಕೇಳ್ಕೊಳ್ಳೋಣ, ಅದನ್ನು ತಿರಸ್ಕರಿಸಿರಿ ಅಂತ ಕೇಳ್ಕೊಳ್ಳೋಣ. ತಿರಸ್ಕರಿಸದಿದ್ದರೆ ನೀವೆಲ್ಲರೂ ಕೂಡಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನಾವು ಎಲ್ಲ ಲೀಗಲಿ ಪಾಯಿಂಟ್ಸ್ಗಳನ್ನು ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಷಯಗಳನ್ನು ಇಟ್ಟುಕೊಂಡು ನಾವು ಲೀಗಲಿ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನನ್ನು ಕರೆಸಿ ಪೂಜಾರ ಸಮ್ಮುಖದಲ್ಲಿ ನನ್ನ ಪ್ರಜ್ಞಾವಂತ ಅಣ್ಣದಿರ ಸಮ್ಮುಖದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೈ